ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ನಿಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಸೊ ವೀಕ್ಷಕರೇ, ಮೊದಲ ಸ್ಟೋರಿ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಹಂಚಿಕೆಗೆ ಮೊದಲ ಪಟ್ಟಿ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ನಲ್ಲಿ ಮೊದಲ ಪಟ್ಟಿಗೆ ಅಧಿಕೃತ ಮುದ್ರೆ. ಸಿಂಗಲ್ ನೇಮ್ ಇರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್. ಮೊದಲ ಪಟ್ಟಿಯಲ್ಲಿ ದೇಶಾದ್ಯಂತ 150 ಟಿಕೆಟ್ ಘೋಷಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ನಾಯಕರು ಯಾರ್ಯಾರು ಸ್ಥಾನ ಪಡಿತಾರೆ, ಯಾರ್ಯಾರ ಹೆಸರು ಘೋಷಣೆಯಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಬಿಜೆಪಿಯಿಂದ ಕೂಡ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ, ಇನ್ನೂ ಟಿಕೆಟ್ಗಳ ಘೋಷಣೆಯಾಗಿಲ್ಲ. ಹಾಗಾಗಿ ಎರಡೂ ಪಕ್ಷಗಳಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ಕುತೂಹಲ ಇದೆ. ಕರ್ನಾಟಕದ 15 ಸ್ಥಾನಗಳಿಗೆ ಟಿಕೆಟ್ ಘೋಷಣೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ 15 ಜನರ ಲಿಸ್ಟ್ ಸಿಇಸಿ ಮುಂದೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ. ಆದರೆ ಕೇವಲ 9 ಕ್ಷೇತ್ರಕ್ಕೆ ಮಾತ್ರ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಉಳಿದ ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆ ಆಗಬೇಕು ಅಂತ ಸಿಇಸಿ ಸದಸ್ಯರು ಹೇಳಿದಾರಂತೆ. ಇವತ್ತು ಅಥವಾ ನಾಳೆ ಮೊದಲ ಪಟ್ಟಿ ಪ್ರಕಟವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರ 50% ಸೀಟುಗಳ ಬಗ್ಗೆ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಮಾತು ಹೇಳಿದ್ದಾರೆ. ಎಷ್ಟು ಕ್ಷೇತ್ರಗಳ ಬಗ್ಗೆ ಅನ್ನುವ ಸಂಖ್ಯೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಉಳಿದದ್ದು ಎಐಸಿಸಿ ಅವರು ತೀರ್ಮಾನ ಮಾಡ್ತಾರೆ, ಇವತ್ತು ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ ಅಂತ ಡಿಕೆಶಿ ಹೇಳಿದ್ರು. ಸಭೆಯಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಸಿಂಗಲ್ ನೇಮ್ ಬಂದಿರುವ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಒಂದೆರಡು ದಿನದಲ್ಲಿ ಪಟ್ಟಿ ಬಿಡುಗಡೆಯಾಗುತ್ತೆ ಅಂತ ಕೆಜೆ ಜಾರ್ಜ್ ಕೂಡ ಹೇಳಿದ್ರು. ಏನಾಗಿದೆ ಅಂದ್ರೆ ಎಐಸಿಸಿ ಅವರು ಹೇಳ್ತಾರ, ಎಲ್ಲ ಡಿಸ್ಕಸ್ ಮಾಡಿದೀವಿ. ಫೈನಲ್ ಆಗಿದ್ರೆ ಎಐಸಿಸಿ ಅವರು ಇಲ್ಲ 28 ಕ್ಷೇತ್ರ ಆಗಿಲ್ಲ, ಎಲ್ಲ ಸಿಂಗಲ್ ನೇಮ್ಸ್ ಬಂದಿದೆ. ಅದನ್ನೆಲ್ಲ ಐ ಥಿಂಕ್ ವಿತ್ ಇನ್ 1 or 2 days ಒಳಗಡೆ ಚರ್ಚೆ ಮಾಡಿದೀವಿ. ಅದನ್ನ ಎಐಸಿಸಿ ಅವರು ನಿಮಗೆ ಹೇಳ್ತಾರೆ. ಎಲ್ಲ ನಮ್ಮ ಅಭಿಪ್ರಾಯನ ಸಿಎಂ ಅವರು ಬೆಂಗಳೂರಿಂದ ಸಿಎಂ ಅವರು ಬೆಂಗಳೂರಿಂದ ಝೂಮ್ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡಿದ್ರು. ಎಲ್ಲ ಮೀಟಿಂಗ್ ನಡೀತು. 50% ಎಲ್ಲೆಲ್ಲಿ ಸಿಂಗಲ್ ನೇಮ್ಸ್ ಇದು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ವಿ. ಅವರು ತೀರ್ಮಾನ ಮಾಡ್ತಾರೆ. 50% ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ. ಅವರು ಎಐಸಿ ಬಿಕ್ಕಿದವರು ಅವ್ರು ಕ್ಲಿಯರ್ ಮಾಡ್ತಾರೆ. ನಮ್ಮ ಪ್ರಶಾಂತ್, ಕಾಂಗ್ರೆಸ್ನಿಂದ ಇದುವರೆಗೆ ಪಟ್ಟಿ ಬಿಡುಗಡೆ ಆಗಿಲ್ಲ. ಸುಮಾರು 150 ಕ್ಷೇತ್ರಗಳಿಗೆ ಪಟ್ಟಿ ಮೊದಲ ಹಂತದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಕುತೂಹಲ ಇರೋದು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಘೋಷಣೆ ಆಗುತ್ತೆ ಮೊದಲ ಹಂತದಲ್ಲಿ ಅಂತ. ಭಾವನ, ಮೊದಲಿಗೆ ಶಿವರಾತ್ರಿಯ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೂಡ ಹೌದು. ನಿಮಗೂ ಮತ್ತು ಸುವರ್ಣ ನ್ಯೂಸ್ನ ಮಹಿಳಾ ವೀಕ್ಷಕಿಯರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಭಾವನಾ, ಕಾಂಗ್ರೆಸ್ನ ಪಟ್ಟಿ ನಿನ್ನೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆ ನಡೆದಿದೆ ಸಭೆಯಲ್ಲಿ. ಡಿ ಕೆ ಶಿವಕುಮಾರ್, ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಝೂಮ್ ಕಾಲ್ನಿಂದ ಅಟೆಂಡ್ ಆಗಿದ್ದರು, ಬಟ್ ಡಿ ಕೆ ಶಿವಕುಮಾರ್ ವಾಸ್ ಫಿಸಿಕಲಿ ಪ್ರೆಸೆಂಟ್. ಅವರು ಇಡೀ ಪಟ್ಟಿ, ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಎಲ್ಲವನ್ನ ಕೂಡ ಸಭೆಗೆ ವಿವರಿಸಿದ್ದಾರೆ. ಬಿ ಜೆ ಪಿ ವಿರುದ್ಧ ಏನು ಸ್ಟ್ರಾಟರ್ಜಿಯನ್ನು ಇಲ್ಲಿ ರೂಪಿಸಲಾಗ್ತಾ ಇದೆ, ಯಾವ ವಿಷಯದ ಮೇಲೆ ಏನು ನರೇಟಿವನ್ನು ಫಿಕ್ಸ್ ಮಾಡಲಾಗ್ತಿದೆ ಅನ್ನೋದರ ಬಗ್ಗೆ, ಜಾತಿ ಸಮೀಕರಣಗಳು ಎಲ್ಲವನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಸಭೆಯಲ್ಲಿ ವಿವರಿಸಿದ್ದಾರೆ. ಸಿಂಗಲ್ ನೇಮನ್ನೇ KPCC ಕಳಿಸಿದ್ದರಿಂದ ಆ 15 ಏನು ಸಿಂಗಲ್ ನೇಮ್ ಇತ್ತು ಅದರಲ್ಲಿ 9 ನಿನ್ನೆ ಕ್ಲಿಯರ್ ಮಾಡಲಾಗಿದೆ. ಬಹುತೇಕ ಸೋಮವಾರ ಮತ್ತು ಮಂಗಳವಾರ ಕಾಂಗ್ರೆಸ್ನ ಮೊದಲ ಪಟ್ಟಿ ಏನು ಬರುತ್ತೆ ಅದರಲ್ಲಿ ಕರ್ನಾಟಕದ ಸುಮಾರು 9 ರಿಂದ 10 ಹೆಸರುಗಳು ಇರ್ತವೆ ಅಂತಕ್ಕಂಥದ್ದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೂ ಹೇಳಿದ್ದಾರೆ ಮತ್ತು ಮೂಲಗಳು ಕೂಡ ಅದನ್ನು
ಖಚಿತಪಡಿಸ್ತಾ ಇವೆ. ಉಳಿದ ಸಿಂಗಲ್ ನೇಮ್ಗಳನ್ನು ಕೂಡ BJPಯ ಪಟ್ಟಿ ಬಂದ ನಂತರ ಅದನ್ನು ಫೈನಲ್ ಮಾಡಲಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಈಗ 2-2, 3-3 ಹೆಸರುಗಳು ಏನಿವೆ ಆ ಪಟ್ಟಿಯನ್ನು BJP ಯಾರಿಗೆ ಅಭ್ಯರ್ಥಿ ಮಾಡುತ್ತೆ ನೋಡಿಕೊಂಡು, ಯಾಕಂದರೆ 2-2, 3-3 ಪಟ್ಟಿಯಲ್ಲಿ ಏನಿದೆ, ಒಬ್ಬ OBC ಕ್ಯಾಂಡಿಡೇಟ್, ಒಂದು ಲಿಂಗಾಯತ ಕ್ಯಾಂಡಿಡೇಟ್, ಈ ಕಡೆ ಒಂದು ಒಕ್ಕಲಿಗ ಕ್ಯಾಂಡಿಡೇಟ್, ಈ ರೀತಿ ಆ 2-3ರ ಪಟ್ಟಿಯನ್ನು ಮಾಡಲಾಗಿದೆ. ಈಗ ಅದನ್ನು ಈಗ ಬೆಳಗಾವದಲ್ಲಿ ಮೃಣಾಲ್ ಕೊಡಬೇಕು, ಗಿರೀಶ್ ಸೋನ್ವಾಲ್ಕರ್ ಕೊಡಬೇಕು ಅನ್ನೋದು ತೀರ್ಮಾನ ಆಗೋದು BJP ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ. ಚಿಕ್ಕೋಡಿಯಲ್ಲೂ ಕೂಡ ಅದೇ ರೀತಿ. ಚಿಕ್ಕೋಡಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದೊಂದಿದೆ, ಲಕ್ಷ್ಮಣರಾವ್ ಚಿಂಗ್ಳೆ ಇದೆ, ಪ್ರಕಾಶ್ ಹುಕ್ಕೇರಿ ವೆರಿ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್, ಅವರನ್ನು ನಿಲ್ಲಿಸಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನ ಆಗೋದು ಚಿಕ್ಕೋಡಿಯಲ್ಲಿ. BJP ಅಂದರೆ ಬೆಳಗಾವಿಯಲ್ಲಿ ಏನು ಕಾಂಬಿನೇಷನ್ ಮಾಡುತ್ತೆ ನೋಡ್ಕೊಂಡು, ಯಾಕಂದರೆ ಚಿಕ್ಕೋಡಿಯಲ್ಲಿ ಹೆಚ್ಚು ಕಡಿಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಫೈನಲ್ ಆಗುವಂತಿದೆ. ಆದರೆ ಬೆಳಗಾವಿಯ ಕಾಂಬಿನೇಷನ್ ನೋಡಿಕೊಂಡು ಚಿಕ್ಕೋಡಿಯ ತೀರ್ಮಾನವೂ ಕೂಡ ಆಗುತ್ತೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಒಂದು ವೇಳೆ ಸಿಟ್ಟಿಗೆದ್ರೆ ಅಂತಕ್ಕಂಥ ಒಂದು ಕ್ವಶನ್ ಮಾರ್ಕ್ ಕಾಂಗ್ರೆಸ್ಗೂ ಇದೆ, BJPಗೂ ಇದೆ. ಒಂದು ವೇಳೆ ಟಿಕೆಟ್ ತಪ್ಪಿದ್ರೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವ್ರು ಏನಾದರೂ ಕಾಂಗ್ರೆಸ್ಸಿಗೆ ಬರ್ತಾರಾ? ರಾಜು ಅಲ್ಗೂರ್ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ, ಆದರೆ ಕೊನೆಯ ಕ್ಷಣದ ಬದಲಾವಣೆಯನ್ನು ನಿರೀಕ್ಷಿಸ್ಬೋದು. ಹಿಂದೆ ಜಗದೀಶ್ ಶೆಟ್ಟರ್ ಹೆಸರನ್ನು ಹೇಗೆ ಬದಲಾವಣೆ ಮಾಡಲಾಗಿತ್ತು. ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವ್ರು ಬಹುತೇಕ ಫೈನಲ್. ಬೆಳಗಾವಿಯಲ್ಲಿ ಮಾತ್ರ ಏನಿದೆ ಅಂತಂದರೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ, ಒಂದು ವೇಳೆ ಜಗದೀಶ್ ಶೆಟ್ಟರ್ ಬಂದರು ಅಂತ ಅನ್ಕೋಣ, ಆಗ ಒಂದು ಪಂಚಮಸಾಲಿ ಅಭ್ಯರ್ಥಿಯನ್ನು ಹಾಕಿದರೆ ಪಂಚಮಸಾಲಿಗಳು ಕನ್ಸಾಲಿಡೇಟ್ ಆಗ್ತಾರೆ, ಅವ್ರ ಜೊತೆ ಕುರುಬರು, ಮುಸ್ಲಿಮರು, ಮರಾಠರು ಇವರೆಲ್ಲ ಕನ್ಸಾಲಿಡೇಟ್ ಆಗ್ತಾರೆ ಅಂತಕ್ಕಂಥದ್ದು. ಮತ್ತು ಒಂದು ವೇಳೆ ಹೊರಗಿನಿಂದ ತಂದು ಅಭ್ಯರ್ಥಿಯನ್ನು BJP ಹಾಕ್ಲಿಕ್ಕೆ ಹೋದರೆ ಅದು ಕೌಂಟರ್ ಪ್ರೊಡಕ್ಟಿವ್ ಆಗಿ ನಮಗೆ ಲಾಭ ಆಗ್ಬೋದು ಅಂತಕ್ಕಂಥ ಚಿಂತನೆ ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿದೆ. ಧಾರವಾಡದಲ್ಲಿ ಬಹುತೇಕ ಪ್ರಹ್ಲಾದ್ ಜೋಶಿ ಹೆಸರು ಫೈನಲ್ ಆಗುತ್ತೆ. ಆದರೆ ಕ್ಯಾಂಡಿಡೇಟ್ ಯಾರು? 2-3 ದಿನಗಳಿಂದ ಸಂತೋಷ್ ಲಾಡ್ ನಿಲ್ಲಬೇಕು ಅಂತಕ್ಕಂಥ ಒತ್ತಡ ಪಾರ್ಟಿಯಿಂದ ಇದೆ. ಬಹುಶಃ DK ಶಿವಕುಮಾರ ಒತ್ತಡವನ್ನು ಮಾಡ್ತಾ ಇದ್ದಾರೆ. ರಜತ್ ಉಳ್ಳಾಗಡ್ಡಿ ಮಠ್ ಹೆಸರಿದೆ. ಕುರುಬರಿಗೆ ಕೊಡಬೇಕು ಅಂತಕ್ಕಂಥದ್ದು ಖರ್ಗೆ ಅವ್ರ ಮನಸ್ಸಿನಲ್ಲಿದೆ. ಯಾಕಂದರೆ 91 ಆ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ನಂತರ DK ನಾಯ್ಕರಲ್ಲಿ ಸತತವಾಗಿ ಕೇಳ್ತಾ ಇದ್ರು ಕುರುಬ ಸಮುದಾಯದ ಸೀಟ್ ಅದು ಅಂತಕ್ಕಂಥ ಒಂದು ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿದೆ. ಹಾವೇರಿಯಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಒಂದು ಫೈನಾಲಿಟಿ ಇಲ್ಲ. ಬೊಮ್ಮಾಯಿ ಈಶ್ವರಪ್ಪನವರ ಪುತ್ರ ಮತ್ತು ಜಗದೀಶ್ ಶೆಟ್ಟರ್ ಹೆಸರು ಕೂಡ ಹಾವೇರಿಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಯಾರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಯ ಭಾಗ. ಇನ್ನುಳಿದಂತೆ ಬಹುತೇಕ ಈಗ ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಟ್ಟರೆ ಬಹಳಷ್ಟು ಜನ ಕಾಂಗ್ರೆಸ್ಸಿನ ಹಾಲಿ ಶಾಸಕರು ಅವರು ನಿಲ್ಲಿಕ್ಕೆ ಯಾರೂ ತಯಾರಿಲ್ಲ. ಒಂದು ವೇಳೆ ಅನಂತಕುಮಾರ್ ಹೆಗಡೆ ಟಿಕೆಟ್ ಚೇಂಜ್ ಮಾಡಿದರೆ ಆಗ ಅಲ್ಲಿ OBC ಕ್ಯಾಂಡಿಡೇಟ್ಗೆ ಯಾರು ಕೊಡ್ತಾರೆ ಅಂತಕ್ಕಂಥದ್ದು. ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೂಡ ಕಾರವಾರದಲ್ಲಿ ಚರ್ಚೆಯಲ್ಲಿದೆ. ಯಾಕಂದರೆ ಅವರು ಖಾನಾಪುರದ ಶಾಸಕಿಯಾಗಿದ್ದರು. ಕಿತ್ತೂರು ಖಾನಾಪುರ ಕೂಡ ಅಲ್ಲಿ ಬರುತ್ತೆ ಅನ್ನುವ ದೃಷ್ಟಿಯಿಂದ. ಮಂಗಳೂರು ಬಹುತೇಕ ವಿನಯ್ ಕುಮಾರ್ ಸೊರ್ಕೆಗೆ ಟಿಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಉಡುಪಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಕೊಟ್ಟರೇನು ಕೊಡದೇ ಇದ್ರೇನು ಅಂತಕ್ಕಂಥದ್ರ ಬಗ್ಗೆ ಪಾರ್ಟಿಯ ಆಂತರಿಕ ವಲಯದಲ್ಲೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಯಾರು ಅನ್ನೋದು ಕೂಡ ಫೈನಲ್ ಆಗಬೇಕು. ಬೆಂಗಳೂರು ಒಂದು ವೇಳೆ BJP ಯಾರಿಗೆ ಕೊಡುತ್ತೆ ಅನ್ನೋದರ ಮೇಲೆ ಕಾಂಗ್ರೆಸ್ನ ಬೆಂಗಳೂರು ಉತ್ತರದ ಸೀಟ್ ಕೂಡ ನಿರ್ಧಾರ ಆಗಲಿದೆ. ಚಾಮರಾಜನಗರ HC ಮಹದೇವಪ್ಪನವ್ರಿಗೆ ನಿಲ್ಲಿಕ್ಕೆ ಮನಸ್ಸಿಲ್ಲ, ಆದರೆ ಪಾರ್ಟಿಗೆ ಅವ್ರು ಬಿಟ್ಟರೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಮಹದೇವಪ್ಪ ಹೇಳ್ತಿದ್ದಾರೆ ಮಗನಿಗೆ ಕೊಡಿ ಅಂತಕ್ಕಂಥದ್ದನ್ನು, ಆದರೆ ಹೈಕಮಾಂಡ್ ಒಪ್ತಾ ಇಲ್ಲ. HC ಮಹದೇವಪ್ಪನವರ ಸಿಂಗಲ್ ನೇಮನ್ನು ಕಳಿಸಲಾಗಿತ್ತು. ನನಗನ್ಸುತ್ತೆ ನಿನ್ನೆಯ ಪಟ್ಟಿಯಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಅವರನ್ನು ಮನವೊಲಿಸಿ ಮುಂದಿನ BJP ಅಭ್ಯರ್ಥಿ ಯಾರಾಗ್ತಾರೆ ಅಂತಕ್ಕಂಥದ್ದು ನೋಡಿಕೊಂಡು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಮಂಡ್ಯದಲ್ಲಿ ಸ್ಟಾರ್ ಗೌಡ್ರು ಅಂತಕ್ಕಂಥದ್ದು ಫೈನಲ್ ಮಾಡಲಾಗಿದೆ. ಗೌರಿಬಿದನೂರಿನಲ್ಲಿ ಅವರು ತಮ್ಮ ಮೊನ್ನೆ ಅಷ್ಟೇ ಪಕ್ಷೇತರರಾಗಿ ಗೆದ್ದಿದ್ರು, ಹೀಗಾಗಿ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಸನ ಆಲ್ಮೋಸ್ಟ್ ಶ್ರೇಯಸ್ ಪಟೇಲ್ ಇಸ್ ಫೈನಲ್. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅಲ್ಲಿ ಉಳಿತಾರೋ ಬೆಂಗಳೂರು ಉತ್ತರಕ್ಕೆ ಬರ್ತಾರೋ ಅನ್ನೋ ಸಸ್ಪೆನ್ಸ್ ಇರುತ್ತೆ ನನ್ನ ಪ್ರಕಾರ. ಆದರೆ DK ಸುರೇಶ್ ಸಿಂಗಲ್ ನೇಮನ್ನು ನಿನ್ನೆಯ ಸಭೆಯಲ್ಲಿ ಕಳಿಸಲಾಗಿತ್ತು. ಬೆಂಗಳೂರು ಸೌತ್ಗೆ ಸೌಮ್ಯ ರೆಡ್ಡಿ ಮತ್ತು ಪ್ರಿಯಾ ಕೃಷ್ಣ ನಡುವೆ ಫೈಟ್ ಇದ್ದರೂ ಕೂಡ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ಒಂದು ವೇಳೆ ಒಕ್ಕಲಿಗರಿಗೆ ಕೊಟ್ಟರೆ ಫೈಟ್ ಆಗ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಮಗಳು ಅನ್ನುವ ಕಾರಣಕ್ಕೋಸ್ಕರ ಕೂಡ ಬೆಂಗಳೂರು ದಕ್ಷಿಣ ಫೈಟ್ಗೆ ಬರುತ್ತಾ ಅಂತಕ್ಕಂಥದ್ದು. ಹಿಂದೊಮ್ಮೆ ಅನಂತಕುಮಾರ್ ವಿರುದ್ಧ ಕೃಷ್ಣ ಬೈರೇಗೌಡರು ನಿಂತಾಗ ಭಾಳ
ಅತ್ಯಂತ ಕಡಿಮೆ 45,000 ಮಾರ್ಜಿನಲ್ಲಿ BJPಯಲ್ಲಿ ಗೆದ್ದಿತ್ತು. ಆ ಕಾರಣದಿಂದ ಸ್ಟ್ರಾಟಜಿ ಮಾಡಲಾಗ್ತಾ ಇದೆ. ವೀರಪ್ಪ ಮೊಯ್ಲಿ ಕೇಳ್ತಾ ಇದ್ದಾರೆ, ಆದರೆ ಕರ್ನಾಟಕದ KPCC ಅವರ ಹೆಸರನ್ನು ಕಳಿಸಿಲ್ಲ. ರಕ್ಷಾರಾಮಯ್ಯ ಸಿಂಗಲ್ ಹೆಸರು ಹೋಗಿದೆ. ಕೋಲಾರದಿಂದ KH ಮುನಿಯಪ್ಪನವರು ನಿಲ್ಲೋದು ಬಹುತೇಕ, ಯಾಕಂದರೆ ಅವ್ರು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಕಾಣ್ತಾ ಇಲ್ಲ. ತುಮಕೂರಿಗೆ ಮುದ್ದಹನುಮೇಗೌಡರು ಸಿಂಗಲ್ ನೇಮನ್ನು ಕಳಿಸಲಾಗಿತ್ತು, ಆ ಕಾರಣದಿಂದ ಅವರು BJPಯಿಂದ ಕಾಂಗ್ರೆಸ್ಸಿಗೆ ಬಂದರು. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಆಲ್ಮೋಸ್ಟ್ ಸಿಂಗಲ್ ನೇಮ್. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ತುಂಬ ಚರ್ಚೆ ಆಗ್ತಾ ಇದೆ. BJPಯವರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ, ಕಾಂಗ್ರೆಸ್ನವರು BJP ಕ್ಯಾಂಡಿಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕಂದರೆ ಫ್ಯಾಮಿಲಿಗೆ ಕೊಟ್ಟರೆ BJPಯವ್ರಿಗೆ ಅನ್ಸುತ್ತೆ ಸಿದ್ದೇಶ್ ಅವ್ರ ಫ್ಯಾಮಿಲಿಗೆ ಕೊಡಬೇಕು. ಫ್ಯಾಮಿಲಿಗೆ ಕೊಡಲಿಲ್ಲ ಅಂತಂದರೆ ದಾವಣಗೆರೆಯಲ್ಲಿ BJP ಕೂಡ ಹೊಸ ಕ್ಯಾಂಡಿಡೇಟ್ಗಳು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಕೊಪ್ಪಳ ಶಾಸಕ ಹಿಟ್ನಾಳ್ ಅವರ ಸಹೋದರ, ದಟ್ಸ್ ಆಲ್ಮೋಸ್ಟ್ ಫೈನಲ್. ಕುರುಬಾ ಕ್ಯಾಂಡಿಡೇಟ್. ಬಳ್ಳಾರಿ ಬಗ್ಗೆ ಒಂದಿಷ್ಟು ಆಂಬಿಗ್ವಿಟಿಗಳಿವೆ, ಯಾರಿಗೆ ಕೊಡ್ತಾರೆ, ಜನಾರ್ದನ್ ರೆಡ್ಡಿ ಯಾವ ಕಡೆ ಹೊರಳ್ತಾರೆ ಅಂತಕ್ಕಂಥದ್ದು ಕೂಡ ಬಳ್ಳಾರಿಯಲ್ಲಿ ಮುಖ್ಯ ಆಗುತ್ತೆ. ರಾಯಚೂರು ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ರಾಯಚೂರಿನಲ್ಲಿ ಈ ಬಾರಿ ಏನು ಇವರನ್ನು ಮಂತ್ರಿ ಮಾಡಲಾಗಿದೆ, MLA ಇರದೇ ಇದ್ದಾಗಲೂ ಕೂಡ ಒಬ್ಬರನ್ನ ಮಂತ್ರಿ ಮಾಡಲಾಗಿತ್ತು. ಸಾರಿ, ನನಗೆ ತಕ್ಷಣಕ್ಕೆ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಆ ಕಾರಣದಿಂದ ರಾಯಚೂರಿನಲ್ಲಿ ಸೀಟ್ ಗೆಲ್ಲಬೇಕು ಅಂತಕ್ಕಂಥದ್ದು ಅವಕಾಶ ಇದೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರ ಹೆಸರು ಅಂತಿಮಗೊಂಡಿದೆ, ಖರ್ಗೆ ನಿಲ್ಲುವ ಮನಸ್ಸಿಲ್ಲ ಅಂತಕ್ಕಂಥದ್ದು. ಬೀರ್ದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಲಿಂಗಾಯತ ಕ್ಯಾಂಡಿಡೇಟ್ ಕೊಟ್ಟಾಗ ಒಂದು ಫೈಟ್ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ. ಹೀಗೆ ಒಟ್ಟಾರೆ ಎಲ್ಲ ಸೀಟ್ಗಳ ಬಗ್ಗೆ ಶಿವಮೊಗ್ಗ ಒಂದು ಬಿಟ್ವಿ. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಆಲ್ಮೋಸ್ಟ್ ಫೈನಲ್, ಯಾಕಂದರೆ ಅವರು JDSನಿಂದ ನಿಂತು ರಾಘವೇಂದ್ರಗೆ ಒಂದು ಟಕ್ಕರ್ ಕೊಟ್ಟಿದ್ದರು. ಈ ಬಾರಿ ಕಾಂಗ್ರೆಸ್ನಿಂದ ನಿಂತು ಟಕ್ಕರ್ ಕೊಡ್ತಾರೆ. ಶಿವರಾಜ್ ಕುಮಾರ್ ಅವರ ಸ್ಟಾರ್ ಪವರ್ ಇದೆ. ಈಡಿಗ ವರ್ಸಸ್ ಲಿಂಗಾಯತ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಆ ಕಾರಣದಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟನ್ನು ಕೊಡಲಾಗ್ತಾ ಇದೆ. ಒಂದು ನೋಡ್ಲಿಕ್ಕೆ ಸಿಗ್ತಾ ಇದೆ, DK ಶಿವಕುಮಾರ್ ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್. ಸಿದ್ದರಾಮಯ್ಯನವ್ರಿಗೆ ಒಂದು ಪಾಪ್ಯುಲಾರಿಟಿ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಅದು ಓಟಾಗಿ ಹೇಗೆ ಟ್ರಾನ್ಸ್ಲೇಟ್ ಆಯಿತು, ಲೋಕಸಭಾ ಚುನಾವಣೆಯಲ್ಲಿ ಅದು ಓಟಾಗಿ ಟ್ರಾನ್ಸ್ಲೇಟ್ ಆಗುತ್ತಾ, ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ನಡೆಯುತ್ತೆ. ಯಾಕಂದರೆ ಕೆಲ ಸರ್ವೆಗಳು ಏನು ಹೇಳ್ತಾ ಇವರು ಅಂತಂದರೆ, ನಾನು ಕೆಲವರು ಈ ಮೀಡಿಯಾ ಸರ್ವೆಗಳನ್ನು ನಡೆಸ್ತಾರಲ್ಲ, ಅವರು ನೋಡಿರುವ ಪ್ರಕಾರ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಿಂದ ಆರ್ಥಿಕವಾಗಿ ತಳಮಟ್ಟದಲ್ಲಿರ್ತಕ್ಕಂಥ ಮಹಿಳೆಯರು ತುಂಬ ಖುಷಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಸರ್ವೆಗಳು ತೋರಿಸ್ತಾರೆ. ಒಂದು ಕಾಂಗ್ರೆಸ್ಗೆ ಇರ್ತಕ್ಕಂಥ ಪ್ಲಸ್. ಆದರೆ ಗೃಹಲಕ್ಷ್ಮಿಯಿಂದ ಬಹಳ ದೊಡ್ಡ ಇಂಪ್ಯಾಕ್ಟ್ ಬಿದ್ದಿದೆ ಅಂತಕ್ಕಂಥದ್ದು ಸರ್ವೆಗಳಲ್ಲಿ ಕಾಣ್ತಾ ಇಲ್ಲ. ಒಂದು ಯೋಜನೆ ಅದೇ ಶಕ್ತಿ, ಅದರಲ್ಲಿ ಲೋವರ್ ಸ್ಟ್ರೆಟಾದಲ್ಲಿರ್ತಕ್ಕಂಥ ಮಹಿಳೆಯರು ಖುಷಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಬೇರೆ ಬೇರೆ ಈಗ BJPಯವರು ನಡೆಸಿರ್ತಕ್ಕಂಥ ಸರ್ವೆಗಳಲ್ಲೂ ಕೂಡ ಆ ಅಂಶ ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನು ಕಾಂಗ್ರೆಸ್ ಹೇಗೆ ಪಿಕಪ್ ಮಾಡಿ ತೆಗೆದುಕೊಂಡು ಹೋಗುತ್ತೆ, ಹೇಗೆ ಅದನ್ನು ವೋಟಾಗಿ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. BJPಗೆ ಮೋದಿ ಒಂದು ಶ್ರೀರಕ್ಷೆ, ಕಾಂಗ್ರೆಸ್ಗೆ ಸ್ಟ್ರಾಟಜಿ ಮಾಡಬೇಕು, ಅಭ್ಯರ್ಥಿಗಳನ್ನು ಹಾಕಬೇಕು, ಜಾತಿ ಸಮೀಕರಣಗಳನ್ನು ಹಾಕಬೇಕು, ಮತ್ತು ಈ ರಾಜ್ಯ ನಾಯಕರ ಪ್ರಭಾವ ಮತ್ತು ವೋಟ್ ಬ್ಯಾಂಕ್ ಹೇಗೆ ಲೋಕಸಭೆಗೆ ಟ್ರಾನ್ಸ್ಲೇಟ್ ಆಗುತ್ತೆ, ಟ್ರಾನ್ಸ್ಲೇಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಇರ್ತಕ್ಕಂಥ ಚಾಲೆಂಜ್. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದಿದೆ. NIA ತಂಡ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಶಂಕಿತನ ವಿಚಾರಣೆ ನಡೆಸಲಾಗ್ತಾ ಇದೆ. ಮಿನಾಜ್ ಅಲಿಯಾಸ್ ಸುಲೇಮಾನ್ ಮಾಹಿತಿ ಮೇರೆಗೆ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ NIA ತಂಡ. ಬಳ್ಳಾರಿ ಮಾಡ್ಯೂಲ್ನಲ್ಲಿ ಈತ ಬಂಧಿತನಾಗಿದ್ದ ಮಿನಾಜ್ ಅನ್ನೋ ವ್ಯಕ್ತಿ 2023ರಲ್ಲಿ ಉಗ್ರರ ಜೊತೆ ನಂಟು ಹಿನ್ನೆಲೆಯಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ರು. 2023ರಲ್ಲಿ NIA ಅಧಿಕಾರಿಗಳು ಮಿನಾಜ್ನನ್ನ ಬಂಧಿಸಿದ್ರು. ಮಿನಾಜ್ಗೂ ರಾಮೇಶ್ವರಂ ಸ್ಫೋಟಕ್ಕೂ ಲಿಂಕ್ ಇರೋ ಶಂಕೆ ಮೇಲೆ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ನೀಡಿರೋ ಮಾಹಿತಿ ಮೇರೆಗೆ ಒಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದಿದೆ NIA ತಂಡ. ಅಜ್ಞಾತ ಸ್ಥಳದಲ್ಲಿಟ್ಟು ಆತನ ವಿಚಾರಣೆ ನಡೆಸ್ತಾ ಇದೆ.
ಈಗಾಗಲೇ ಎನ್ಐಎ ವಶದಲ್ಲಿದ್ದ ಮಿನಾಜ್ನ ವಿಚಾರಣೆ ನಡೆಸಿ ಆತನ ಮೂಲಕ ಮಾಹಿತಿ ಸಂಗ್ರಹ ಆಗಿದೆ. ಮಿನಾಜ್ ಹೇಳಿರೋ ವ್ಯಕ್ತಿಯ ಚಹರೆ ಆಧಾರದ ಮೇಲೆ ಒಬ್ಬನನ್ನ ವಶಕ್ಕೆ ಪಡೆದು ಎನ್ಐಎ ತಂಡ ವಿಚಾರಣೆ ನಡೆಸ್ತಾ ಇದೆ. ಬಳ್ಳಾರಿ ಮಾಡ್ಯೂಲ್ನಲ್ಲಿ ಈತ ಬಂಧಿತನಾಗಿದ್ದ ಮಿನಾಜ್ 2023ರಲ್ಲಿ ಈತನಿಗೆ ಉಗ್ರರ ಜೊತೆ ನಂಟಿದೆ ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ರು. ಆತನ ಹತ್ರ ವಿಚಾರಣೆ ನಡೆಸಿದಾಗ ಆತನಿಂದ ಸಿಕ್ಕಿರೋ ಮಾಹಿತಿ ಮೇರೆಗೆ ಈಗ ಒಬ್ಬನನ್ನ ಬಂಧನಕ್ಕೆ ಒಳಪಡಿಸಿ ಅಧಿಕಾರಿಗಳು ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಇವತ್ತಿನಿಂದ ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ರಿಓಪನ್ ಆಗ್ತಾ ಇದೆ. 8 ದಿನದ ಬಳಿಕ ರಾಮೇಶ್ವರಂ ಕೆಫೆ ಸರ್ವಿಸ್ ಆರಂಭ ಆಗ್ತಾ ಇದೆ. ಬಾಂಬ್ ಸ್ಫೋಟದ ಹಾನಿಯ ದುರಸ್ತಿ ಕಾರ್ಯ ಮುಗಿದಿದೆ. ಕೆಫೆಯಲ್ಲಿ ತನಿಖೆಯಾದ ಮೇಲೆ ಪೊಲೀಸರಿಂದ ಅನುಮತಿ ಪಡೆದಿದ್ದಾರೆ. 8 ದಿನ ಆದ್ಮೇಲೆ ಇವತ್ತಿನಿಂದ ರಾಮೇಶ್ವರಂ ಕೆಫೆ ರಿಓಪನ್ ಆಗುತ್ತೆ. ಶಿವರಾತ್ರಿ ಹಬ್ಬದ ದಿನವೇ ಪೂಜೆ ಹೋಮ ಹವನ ಮಾಡಿ ನಾಳೆಯಿಂದ ಕಾರ್ಯಾರಂಭ ಆಗುತ್ತೆ. ನಾಳೆಯಿಂದ ಎಂದಿನಂತೆ ರಾಮೇಶ್ವರಂ ಕೆಫೆ ಓಪನ್ ಆಗುತ್ತೆ. ನಾಳೆ ಬೆಳಗ್ಗೆ 6:30ರಿಂದ ಕೆಫೆಯಲ್ಲಿ ಸರ್ವಿಸ್ ಶುರುವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್. ಲೈವ್ ನಲ್ಲಿದ್ದಾರೆ. ಚೇತನ್, ಬಳ್ಳಾರಿಯಲ್ಲಿ ಬಂಧಿತನಾಗಿರೋ ಒಬ್ಬ ವ್ಯಕ್ತಿಯಿಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಇಲ್ಲಿವರೆಗೂ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ? ಏನ್ ವಿವರ ತಿಳಿಸ್ಕೊಟ್ಟಿದ್ದ ಆತ? ಭಾವನಾ, ಇವಾಗ ಆಲ್ರೆಡಿ ನಿನ್ನೆ ಏನು ಶಂಕಿತ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡಿರುವಂತಹ ಒಂದಷ್ಟು ದೃಶ್ಯಗಳು ಕೂಡ ವೈರಲ್ ಆಗಿತ್ತು, ಸಿಕ್ಕಿತ್ತು, ಮತ್ತೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದನೂ ಕೂಡ ಮೊದಲಿಂದನೂ ಕೂಡ ಒಂದು ಶಂಕೆ ಇರಬಹುದು. ಯಾಕಂದ್ರೆ ಮಾರ್ಚ್ 1ನೇ ತಾರೀಕು ಆತ ಬಾಂಬ್ ಅನ್ನ ಇಟ್ಟ ನಂತರ ಅವನು ಡೈರೆಕ್ಟ್ ಆಗಿ ಬಳ್ಳಾರಿಗೆ ಹೋಗಿದ್ದಾನೆ ಬಸ್ ಮುಖಾಂತರ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ನಮ್ಮ ಸಿಸಿಬಿ ಪೊಲೀಸರಿಗೂ ಕೂಡ ಈ ಮಾಹಿತಿ ಇತ್ತು, ಮತ್ತೆ ಎನ್ಐಎ ಅಧಿಕಾರಿಗಳಿಗೂ ಕೂಡ ಇರುವಂತದ್ದು. ಹೀಗಾಗಿ ಏನ್ ಈ ಹಿಂದೆ ಅಂದ್ರೆ ಕಳೆದ ವರ್ಷವಷ್ಟೇ ಬ್ಯಾಡ್ರಳ್ಳಿಯಲ್ಲಿ ಮತ್ತೆ ಬಳ್ಳಾರಿ ಕೌಲ್ ಬಜಾರ್, ಈಗ ಬಳ್ಳಾರಿಯ ನಾನಾ ಕಡೆ ಮತ್ತೆ ಬೆಂಗಳೂರಿನ ನಾನಾ ಕಡೆ ಒಂದು ಎನ್ಐಎ ರೇಡ್ ಆಗಿತ್ತು. ಅಂತ ಇನ್ಫಾರ್ಮೇಶನ್ ಇದೆಯಲ್ಲ, ಅಂದ್ರೆ ಮಿನಾಜ್ ಕೆಲವೊಂದು ಡೀಟೇಲ್ಸ್ ಹೇಳ್ದ, ಅದರ ಆಧಾರದಲ್ಲಿ ಒಬ್ಬನನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಯಾರು ಈ ಮಿನಾಜ್? ಅವನಿಂದ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ? ಎಸ್ ಭಾವನಾ, ಅದನ್ನೇ ಹೇಳ್ತಾ ಇದ್ದೆ. ಇದು ಕಳೆದ ವರ್ಷ ಎನ್ಐಎ ರೇಡ್ ನಡೆದಿತ್ತು. ಈ ವೇಳೆ ಸೈಯದ್ ಸುಲೇಮಾನ್ ಅಲಿಯಾಸ್ ಮಿನಾಜ್ ನನ್ನ ವಶಕ್ಕೆ ಪಡೆಯಲಾಗಿರುತ್ತೆ, ಅರೆಸ್ಟ್ ಮಾಡಲಾಗಿರುತ್ತೆ. ಅಂದ್ರೆ ಬೆಂಗಳೂರಿನ ಒಂದು ಬ್ಯಾಡ್ರಳ್ಳಿ ಸುತ್ತಮುತ್ತ ಹಾಗೂ ಬಳ್ಳಾರಿಯ ಕೌಲ್ ಬಜಾರ್, ಹೀಗೆ ಬಳ್ಳಾರಿಯ ನಾನಾ ಕಡೆ ಎನ್ಐಎ ರೇಡ್ ಮಾಡಿತ್ತು. ಈ ವೇಳೆ ಮಿನಾಜ್ ಕೂಡ ಬಂಧಿತ ಆರೋಪಿಯಾಗಿದ್ದ. ಆತನನ್ನ ಪರಪ್ಪನಗರದಲ್ಲಿ ಇಟ್ಟಿದ್ರು. ಆದ್ರೆ ಈ ಶಂಕಿತ ಉಗ್ರ ಅಲ್ಲಿ ಬಳ್ಳಾರಿಯ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಲಿಂಕ್ ಇರಬಹುದು ಅಂತ ಅಂದ್ಬಿಟ್ಟು ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಒಂದಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ಹೀಗಾಗಿ ಎನ್ಐಎ ಅಧಿಕಾರಿಗಳು ಮಿನಾಜ್ ನನ್ನ ಬಾಡಿ ವಾರಂಟ್ ಮೇರೆಗೆ 2-3 ದಿನಗಳ ಹಿಂದೆಯೇ ಒಂದು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಕಸ್ಟಡಿಗೆ ಪಡೆದು ಒಂದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇನ್ನೊಬ್ಬನ ಹೆಸರನ್ನ ಮಿನಾಜ್ ಬಾಯ್ಬಿಟ್ಟಿರುವಂತದ್ದು. ಹೀಗಾಗಿ ಬಳ್ಳಾರಿ ಮೂಲದ ಓರ್ವ ಶಂಕಿತನನ್ನ ಇದೀಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ಇಟ್ಟು ಆತನನ್ನ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಬಳ್ಳಾರಿ ಮ್ಯಾಡ್ಯೂಲ್ಗೂ ಈ ರಾಮೇಶ್ವರಂ ಕೆಫೆಯ ಸ್ಫೋಟಕ್ಕೂ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ 7ಕ್ಕೂ ಹೆಚ್ಚು ಜನರನ್ನ ಈ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಅವರಿಗೆ ಈ ಒಂದು ಸ್ಫೋಟವನ್ನ ನಡೆಸಿದ ಉಗ್ರನಿಗೂ ಎಲ್ಲ ಒಂದ್ ಕಡೆ ಲಿಂಕ್ ಇರಬಹುದು. ಹೀಗಾಗಿ ಸಾಕಷ್ಟು ಒಂದಷ್ಟು ಎವಿಡೆನ್ಸ್ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಿಕ್ತಿರುವಂತದ್ದು. ಹೀಗಾಗಿ ಅವರೆಲ್ಲರನ್ನೂ ಕೂಡ ಒಂದು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಮಿನಾಜ್ ನನ್ನ ವಿಚಾರಣೆ ನಡೆಸಿ ಆತನಿಂದ ಬಂದಷ್ಟು ಮಾಹಿತಿ ಪ್ರಕಾರ ಓರ್ವ ಶಂಕಿತನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ಆತನನ್ನ ಇಟ್ಟು ನಡೆಸ್ತಿರುವಂತದ್ದು. ಭಾವನಾ. ಎಸ್, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಈಗ ಢವಢವ ಶುರುವಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಸಭೆ ಮೇಲೆ ಸಭೆ ನಡೀತಾ ಇದೆ. ಬುಧವಾರದಿಂದ ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಈ ಕುರಿತಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. 5 ಕ್ಷೇತ್ರಗಳ ಬಗ್ಗೆ ಮಾತುಕತೆ ನಡೆದಿದೆ. ದಾವಣಗೆರೆ, ಬೀದರ್, ವಿಜಯಪುರ, ಬೆಳಗಾವಿ, ಬೆಂಗಳೂರು ಉತ್ತರ ಟಿಕೆಟ್
ಬದಲಾವಣೆಯಾಗೋ ಕ್ಷೇತ್ರಗಳ ಬಗ್ಗೆ ಭಾರಿ ಚರ್ಚೆಯಾಗಿದೆ. ಹಾಲಿ ಸಂಸದರ ಟಿಕೆಟ್ ಬದಲಾವಣೆ ಆಯ್ಕೆ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ರಾಜ್ಯದ ನಾಯಕರಿಂದ ಅಭಿಪ್ರಾಯ ಅಷ್ಟೇ ನಡ್ಡಾ ಪಡ್ಕೊಂಡಿದ್ದಾರೆ. ಅಂತಿಮ ನಿರ್ಧಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಚ್ಚರಿಯ ಹೆಸರುಗಳು ಪ್ರಕಟವಾಗುತ್ತವ. ಕರ್ನಾಟಕ ಭವನಕ್ಕೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ಭೇಟಿ ನೀಡಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ಆರ್ ಅಶೋಕ್ ಜೊತೆ ಎರಡನೇ ಸುತ್ತಿನ ಚರ್ಚೆ ನಡೆದಿದೆ. ಇವತ್ತು ನಡೆಯಬೇಕಾಗಿದ್ದ ಸಿಇಸಿ 11ಕ್ಕೆ ಮುಂದೂಡಿಕೆಯಾಗಿದೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಎರಡನೇ ದಿನ ಮುಂದೂಡಿಕೆಯಾಗಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹಲವರ ಹೆಸರು ಪ್ರಕಟ ಆಗತ್ತೆ. ಈ ಬಾರಿ ಬದಲಾವಣೆಯಾಗೋ ಕ್ಷೇತ್ರಗಳು ಯಾವುವು ಅನ್ನೋದು ಇಂಟ್ರೆಸ್ಟಿಂಗ್. ಕರ್ನಾಟಕದ ಬಿಜೆಪಿಯ ಲಿಸ್ಟ್ ಪ್ರಕಟ ಆದ ಮೇಲೆ ನಾವು ಕೆಲವೊಂದು ಕ್ಷೇತ್ರಗಳಲ್ಲಿ ಫೈನಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಕಾಂಗ್ರೆಸ್ ಲಿಸ್ಟ್ ಬಿಡುಗಡೆಯಾಗಲಿ ಅಂತ ಬಿಜೆಪಿ ಕಾಯ್ತಾ ಇದೆ. ಪ್ರಶಾಂತ್, ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದು ಬಿಜೆಪಿಗರೂ ಸೇರಿದಂತೆ ಎಲ್ಲರೂ ಕುತೂಹಲ ಈಗ. ಭವನ, ಈಗ ಬದಲಾವಣೆ ಆಗ್ಬೋದಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಈಗ ನಿವೃತ್ತಿಯ ಕ್ಷೇತ್ರಗಳನ್ನು ಒಂದು ಕಡೆ ಇಟ್ಕೊಳ್ಳೋಣ. ಚಾಮರಾಜನಗರ, ತುಮಕೂರು, ಬೆಂಗಳೂರು ಉತ್ತರ, ಚಿತ್ರದುರ್ಗ ಮತ್ತು ಹಾವೇರಿ, ಇವು 5 ನಿವೃತ್ತಿಯ ಕ್ಷೇತ್ರಗಳು. ಶ್ರೀನಿವಾಸ್ ಪ್ರಸಾದ್, ಸದಾನಂದ ಗೌಡರು, GS ಬಸವರಾಜ್, ನಾರಾಯಣ ಸ್ವಾಮಿ ಮತ್ತು ಶಿವಕುಮಾರ್ ಉದಾಸಿ ಇವ್ರು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಸದಾನಂದ ಗೌಡರು ವಾಪಸ್ ಮರು ಆ್ಯಕ್ಟಿವ್ ಆಗಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬದಲಾವಣೆ ಆಗಬೇಕು ಅಂತಕ್ಕಂಥ ಒತ್ತಡ ಇರತಕ್ಕಂಥ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ, ಒಂದು ಭಗವಂತ ಖೂಬಾ ಬೀದರ್ನಲ್ಲಿ, ಅವ್ರ ವಿರುದ್ಧ ನೋಡಿ ಅಲ್ಲಿ ವಿಚಿತ್ರ ಇದೆ. ಹಾಲಿ ಶಾಸಕರ ವಿರುದ್ಧ ಇದ್ದಾರೆ, ಮಾಜಿ ಶಾಸಕರೆಲ್ಲ ಅವ್ರ ಜೊತೆಗಿದ್ದಾರೆ, ಪದಾಧಿಕಾರಿಗಳ ವಿರುದ್ಧ ಇದ್ದಾರೆ. ಆದರೆ ಭಗವಂತ ಖೂಬಾ ಬಿಟ್ಟರೆ ಬೇರೆ ಯಾರು ಕ್ಯಾಂಡಿಡೇಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಆ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಇಲ್ಲ. ನೀವು ಕ್ಯಾಂಡಿಡೇಟ್ ಲೀಸ್ಟನ್ನೇ ತೆಗೆದು ನೋಡಿ, ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಅಲ್ಲಿಲ್ಲ. ರಮೇಶ್ ಜಿಗಜಿಣಗಿ ಕೂಡ ವಯಸ್ಸಾದರೂ ಅವ್ರದ್ದೊಂದು ಛಾಪ್ ಇದೆ, ವರ್ಚಸ್ಸಿದೆ, ಜಾತಿಯ ಕಾರಣದಿಂದಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಟೇಚರ್ ಇದೆ. ಅಲ್ಲಿ ಡಿಸ್ಟರ್ಬ್ ಮಾಡಿದರೆ ಸಮಸ್ಯೆ ಆಗತ್ತೆ ಅಂತಕ್ಕಂಥದ್ದು ಬಿಜೆಪಿಗೆ ಗೊತ್ತಿದೆ. ಡಿಸ್ಟರ್ಬ್ ಮಾಡಲೇಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡ್ರೆ ಅವ್ರದ್ದೇ ಸಮುದಾಯದ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟನ್ನು ಕೊಡಬೇಕಾಗತ್ತೆ. ಇವೆರಡು ಕ್ಷೇತ್ರಗಳು ಬದಲಾವಣೆಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳು. ಮಂಗಳ ಅಂಗಡಿ ನಾನು ನಿಲ್ಲಲ್ಲ, ಮಗಳು ಶ್ರದ್ಧಾ ಅಂಗಡಿಗೆ ಟಿಕೆಟ್ ಕೊಡಿ ಅಂತ ನಡ್ಡಾ ಮನೆಗೆ ಹೋದಾಗ ನಡ್ಡಾ ಅವ್ರ ಎದುರುಗಡೆ ಹೇಳಿದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ರಮೇಶ್ ಕತ್ತಿ ಪರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ರಮೇಶ್ ಕತ್ತಿಗೆ ನಿಂಗೆ ಬಿ ಫಾರ್ಮ್ ತಂದೆ ಕೊಡ್ತೀನಿ ಅನ್ನೋದನ್ನು ಯಡಿಯೂರಪ್ಪನವರು ರಮೇಶ್ ಕತ್ತಿಗೆ ಹೇಳಿ ಬಂದಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ರಮೇಶ್ ಕತ್ತಿ ಬೆಳಗಾವಿಯಲ್ಲಿ ಒಬ್ಬ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್ ಏನಿದೆ ಬೆಳಗಾವಿನಲ್ಲಿ ಅಂತಂದರೆ, ಯಾರಾದರೂ ಒಂದು ರೀತಿ ಪ್ರಬಲ ಅಭ್ಯರ್ಥಿ ನಿಲ್ಲದೆ ಹೋದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನನ್ನು ಚುನಾವಣೆಗೆ ನಿಲ್ಲಿಸ್ತಾರೆ, ಪಂಚಾಂಸಾಲಿ ಕನ್ಸಾಲ್ಟೇಷನ್ ಮಾಡ್ತಾರೆ ಅಂತಕ್ಕಂಥದ್ದಿದೆ. ಮುರುಗೇಶ್ ನಿರಾಣಿಯಲ್ಲಿ ಕೇಳ್ತಿದ್ದಾರೆ, BJPಯವರು ಯತ್ನಾಳ್ರನ್ನ ನೀವು ನಿಲ್ತೀರಾ ಅಂತ ಕೇಳ್ತಾ ಇದ್ದಾರೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದು, ಮಂಗಳ ಅಂಗಡಿ ಕುಟುಂಬದವ್ರು ನಿಂತರೆ ನಾನು ಚುನಾವಣೆಗೆ ಮೃಣಾಲ್ನನ್ನು ನಿಲ್ಲಿಸಲ್ಲ ಅಂತಕ್ಕಂಥದ್ದು. ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಜಗದೀಶ್ ಶೆಟ್ಟರ್ಗೆ ನೀವು ಅಲ್ಲಿ ಹೋಗಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾ ಇತ್ತು. ಆದರೆ ಜಗದೀಶ್ ಶೆಟ್ಟರ್ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಬೆಳಗಾವಿಯ ಸೀಟ್ ಕೂಡ ಫೈನಲ್ ಆಗಬೇಕು. ಕರಾವಳಿಯ 3 ಕ್ಷೇತ್ರಗಳು ಬದಲಾವಣೆ ಆಗಬಹುದಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕರಾವಳಿಯ 3 ಕ್ಷೇತ್ರಗಳಿವೆ. ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ ಮತ್ತು ನಳಿನ್ ಕಟೀಲು. ಒಂದು ಆಶ್ಚರ್ಯಕರ ಅಂತಂದರೆ, ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದಿದ್ದಾರೆ. ಒಂದು ವೇಳೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲೇಬೇಕಾದ ಪರಿಸ್ಥಿತಿ ಬಂದಲ್ಲಿ ಕಟೀಲು ಪರವಾಗಿ ಕೂಡ ಅಷ್ಟೇ ದೊಡ್ಡ ಬ್ಯಾಟಿಂಗನ್ನು BL ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವ್ರು ಮೊದಲಿಂದ ಕೂಡ ಹೇಳ್ತಾ ಇದ್ದಾರೆ. ರಾಜ್ಯ ಅಧ್ಯಕ್ಷರಾಗಿ ಓಡಾಡಿದರು ನಳಿನ್ ಕಟೀಲು. ಹೀಗಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಅಸಮಾಧಾನ ಜಾಸ್ತಿ ಆಯಿತು. ಬಿಟ್ಟರೆ ಅವರು ಯಾರಿಗೆ ಟಿಕೆಟ್ ಕೊಟ್ಟರು ಈ 3 ಕ್ಷೇತ್ರಗಳಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದ ಅಂಶ. ಹೀಗಾಗಿ ಅನಂತಕುಮಾರ್ ಹೆಗಡೆ ಬಗ್ಗೆ ಅಪಸ್ವರಗಳು ಇವೆ. ಅವರ ಪಾಪ್ಯುಲಾರಿಟಿ ಕೂಡ ಹ್ಯೂಜ್ ಪಾಪ್ಯುಲಾರಿಟಿ ಅವ್ರಿಗಿದೆ. ಆ ಕಾರಣದಿಂದ ಕರಾವಳಿಯ 3 ಬದಲಾವಣೆ ಆಗುತ್ತಾ ಅಥವಾ ಬದಲಾವಣೆ ಆಗೋದೇ ಇಲ್ವಾ, ಇದು ಕೂಡ ತೀರ್ಮಾನ ಆಗಬೇಕು. ಇನ್ನೊಂದು ಯಾವುದಾದ್ರೂ ಸರ್ಪ್ರೈಸ್ ಇರುತ್ತೆ, ಚರ್ಚೆ ಆಗ್ತಾ ಇಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಒಂದು ಕ್ಷೇತ್ರ ಯಾರ್ದೋ ಹೋದರೂ ಹೋಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾವ ಕ್ಷೇತ್ರ ಅಂತ ಕೇಳಿದರೆ ಕರ್ನಾಟಕದ ನಾಯಕರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಇನ್ನು JDSಗೆ ಸೀಟ್ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಬೇಕು. ಕೋಲಾರದ ಮುನಿಸ್ವಾಮಿ ಹೇಳ್ತಾ ಇದ್ದಾರೆ, ಕೋಲಾರ ಹಾಸನ ಮಂಡ್ಯ ಆದರೆ ನಂದು ಯಾಕೆ ಸೀಟ್ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು. 2 ಕೊಡೋದಾದರೆ, 3 ಕೊಡೋದಾದರೆ ಕೋಲಾರ ಕೂಡ ಮುನಿಸ್ವಾಮಿ ಅವರ ಸೀಟ್ ಹೋಗ್ಬೋದು JDSಗೆ. ಮಂಡ್ಯ
ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಕುಮಾರಸ್ವಾಮಿ ಹಾಕ್ತಿದ್ದಾರೆ. ಸುಮ್ಲತಾರನ್ನ ಎಲ್ಲ ಅಕಾಮಿಡೇಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ತೀರ್ಮಾನವನ್ನು ಕೂಡ ಬಿ ಜೆ ಪಿ ತೆಗೆದುಕೊಳ್ಬೇಕು. ಆಗ ಅಕಾಮಿಡೇಟ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಮಂಡ್ಯ ಹೊರತುಪರ್ತಿ ಅವ್ರು ನಿಲ್ತಾರೆ ಅಂತಾದರೆ ಬೆಂಗಳೂರು ಉತ್ತರ ಆಗ್ಬೋದು. ಇಲ್ಲಾದರೆ ಸಿ ಟಿ ರವಿನ ಎಲ್ಲ ಅಕಾಮಿಡೇಟ್ ಮಾಡಬೇಕು. ಸಿ ಟಿ ರವಿ ಇರತಕ್ಕಂಥದ್ದು ಉಡುಪಿ ಐದರ್ ಬೆಂಗಳೂರು ಉತ್ತರ. ಹೀಗಾಗಿ ಸಿ ಟಿ ರವಿಯನ್ನು ಅಕಾಮಿಡೇಟ್ ಮಾಡಬೇಕು ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲಿ ಇದೆಯಾ? ವಿ ಡೋಂಟ್ ನೋ. ಸಿ ಟಿ ರವಿ ಹೋಗಿ ಕೇಳಿದ್ದಾರೆ ನನಗೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು. ಬೆಂಗಳೂರು ಉತ್ತರ ಒಂದು ರೀತಿಯಾಗಿ ಪುನರ್ವಸತಿ ಕೇಂದ್ರ ಅದು ಬಿ ಜೆ ಪಿ. ಎಲ್ಲಾದರೂ ಟಿಕೆಟ್ ತಪ್ಪಿಸ್ಬೇಕಾದ್ರೆ ಅವ್ರನ್ನ ತಂದು ಬೆಂಗಳೂರು ಉತ್ತರಕ್ಕೆ ಕೊಡೋದು. ಶೋಭಾ ಅವ್ರಿಗೆ ಕೊಡ್ತಾರಾ, ಸಿ ಟಿ ರವಿಗೆ ಕೊಡ್ತಾರಾ? ಸದಾನಂದ ಗೌಡರ ಪರವಾಗಿ ಸ್ಥಳೀಯ ಶಾಸಕರು ಪುನರಪಿ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಅವರೊಂದ್ಸಲ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವು ನನಗನ್ಸುತ್ತೆ ಬದಲಾವಣೆ ಆಗ್ಬೋದಾಗಿರ್ತಕ್ಕಂಥ ಕ್ಷೇತ್ರಗಳು. ಬಿ ಜೆ ಪಿಯ ಲೀಸ್ಟ್ ಬಗ್ಗೆ ಕೆಲವೊಂದು ಸಲ ಶರ ಬರೆಯೋದು ಕಷ್ಟ ಆಗುತ್ತೆ. ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ಏನೇ ಬದಲಾವಣೆಗಳನ್ನು ಕೂಡ ಬಿ ಜೆ ಪಿಯವರು ಮಾಡಬಹುದು ಮತ್ತು ಅದು ತುಂಬ ಕರ್ನಾಟಕದ ನಾಯಕರಿಗೆ ಹೇಳಿ ಮಾಡ್ತಾರೆ ಅಂತಕ್ಕಂಥದ್ದಿಲ್ಲ. ಹೀಗಾಗಿ ಲೆಟ್ಸ್ ವೇಟ್ ಫಾರ್ ಎನಿ ಚೇಂಜಸ್ ಆರ್ ನೋ ಚೇಂಜಸ್. ಲೋಕಸಭೆ ಟಿಕೆಟ್ ಹಂಚಿಕೆಯಲ್ಲಿ ಪಕ್ಷಗಳು ಬ್ಯುಸಿಯಾಗಿವೆ. ಹೈ ವೋಲ್ಟೇಜ್ ಕಣಗಳಲ್ಲಿ ಟಿಕೆಟ್ ಕೊಡೋದೇ ಈಗ ತಲೆಬಿಸಿ ಆಗಿದೆ. ಒಬ್ಬರನ್ನು ಕಣಕ್ಕಿಳಿಸಿದ್ರೆ ಇನ್ನೊಬ್ಬರು ಸಿಡಿದೇಳೋ ತಲೆಬಿಸಿ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಗಳು ತಲೆಬಿಸಿ ತಂದುಕೊಟ್ಟಿವೆ. ಚಿಕ್ಕೋಡಿ ಕ್ಷೇತ್ರದಿಂದಲೂ ಇಬ್ಬರು ಅಭ್ಯರ್ಥಿಗಳ ಹೆಸರು ರವಾನೆಯಾಗಿದೆ. ಬೆಳಗಾವಿಯಲ್ಲೂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಈ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಹೈಕಮಾಂಡ್ ಏನ್ ಮಾಡಿದೆ? ಸದ್ಯಕ್ಕೆ ರಿಜೆಕ್ಟ್ ಮಾಡಿದೆ ಅನ್ನೋ ಮಾಹಿತಿ ಇದೆ. ಪಟ್ಟಿ ರಿಜೆಕ್ಟ್ ಆಗಿರುವ ಸುಳಿವನ್ನ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರೆ. ನಮಗೂ ಕಗ್ಗಂಟಾಗಿದೆ ಅಂದಿದ್ದಾರೆ. ಪ್ರಶಾಂತ್, ಬೆಳಗಾವಿ ಚಿಕ್ಕೋಡಿ ಏನಾಗ್ತಿದೆ? ನೋಡಿ, ಬೆಳಗಾವಿಯಲ್ಲಿ ಎರಡೂ ಫ್ಯಾಕ್ಷನ್ ಒಟ್ಟಿಗೆ ಬಂದರೆ ಮಾತ್ರ ಕಾಂಗ್ರೆಸ್ಗೊಂದು ರೀತಿಯ ಗೆಲುವಿನ ಸಾಧ್ಯತೆಗಳು ಬರ್ತವೆ. ಒಂದು ಜಾರಕಿಹೊಳಿ, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಇವರೆಲ್ಲರೂ ಒಟ್ಟಿಗೆ ಬರಬೇಕು. ಬೆಳಗಾವಿಯಲ್ಲಿ ಒಂದು ವೇಳೆ ಬಿ ಜೆ ಪಿ ಯಾರಿಗೆ ಟಿಕೆಟನ್ನು ಕೊಡುತ್ತೆ ಅನ್ನೋದರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ತುಂಬ ಆಸಕ್ತಿ ಇದೆ. ಮೃಣಾಲ್ ಹೆಬ್ಬಾಳ್ಕರ್ಗೆ ತಾಯಿಗೆ ಅನಿಸ್ತಾ ಇದೆ ಗೆಲ್ಲುವ ಸಾಧ್ಯತೆ ಇದ್ದಾಗ ಮಾತ್ರ ನಿಲ್ಲಿಸಬೇಕು. ಸುಮ್ಮನೆ ಹೋಗಿ ಬಿ ಜೆ ಪಿಯ ಅಲೆ, ಮೋದಿ ಅಲೆ ಸಂದರ್ಭದಲ್ಲಿ ಹೋಗಿ ಚುನಾವಣೆಗೆ ನಿಲ್ಲಿಸ್ಬೇಕಾ ಅಂತಕ್ಕಂಥದ್ದು ತಾಯಿಗೆ ತನ್ನದೇ ಆಗಿರ್ತಕ್ಕಂಥ ಸಂದೇಹಗಳಿವೆ. ನ್ಯಾಚುರಲ್, ಯಾವುದೇ ತಾಯಿಗೆ ಇರುತ್ತೆ. ಜಾರಕಿಹೊಳಿ ಕುಟುಂಬ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ. ಅದು ಬೆಳಗಾವಿಯಲ್ಲಿರ್ಬೋದು, ಅದು ಚಿಕ್ಕೋಡಿಯ ಕ್ಷೇತ್ರಗಳಲ್ಲೂ ಕೂಡ ಇರ್ಬೋದು. ಹೀಗಾಗಿ ಬಿ ಜೆ ಪಿಯ ಅಭ್ಯರ್ಥಿ ತೀರ್ಮಾನ ಆಗದ ಹೊರತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕೂಡ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಜಾರಕಿಹೊಳಿ ಕುಟುಂಬ ಹೇಳುವ ಕ್ಯಾಂಡಿಡೇಟ್ಗೆ ಬಿ ಜೆ ಪಿ ಟಿಕೆಟ್ ನೀಡಿದರೆ ಆಗ ಕಾಂಗ್ರೆಸ್ಗೂ ಕೂಡ ಕಷ್ಟ ಆಗ್ಬೋದು. ಒಂದು ವೇಳೆ ಈಗ ರಮೇಶ್ ಕತ್ತಿ ಬೆಳಗಾವಿಗೆ ನಿಂತರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆಗ ಜಾರಕಿಹೊಳಿ ಕುಟುಂಬಕ್ಕೂ ರಮೇಶ್ ಕತ್ತಿಗೆ ಅಷ್ಟಕ್ಕಷ್ಟೇ. ಆಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಅಲ್ಲದೆ ಹೋದರೂ ಮತ್ತೊಬ್ಬರು ಯಾರಾದರೂ ಕ್ಯಾಂಡಿಡೇಟ್ ಆಗಬೇಕು. ಚಿಕ್ಕೋಡಿಯಲ್ಲೂ ಕೂಡ ಪ್ರಕಾಶ್ ಹುಕ್ಕೇರಿಗೆ ತನ್ನದೇ ಆಗಿರ್ತಕ್ಕಂಥ ವರ್ಚಸ್ಸಿದೆ. ವಯಸ್ಸಾಗಿದೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಅದರ ವರ್ಚಸ್ಸಿದೆ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ, ಪ್ರಕಾಶ್ ಹುಕ್ಕೇರಿಗೆ ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಆದರೆ ಅಲ್ಲಿ ಪ್ರಕಾಶ್ ಹುಕ್ಕೇರಿಗೆ ಕೊಟ್ಟರೆ ಇಲ್ಲಿ ಒ ಬಿ ಸಿ ಕೊಡಬೇಕಾಗತ್ತೆ, ಅಥವಾ ಎರಡೂ ಲಿಂಗಾಯತರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪತ್ತಾ? ಇವು ಪ್ರಾಯಶಃ ಬೆಳಗಾವಿಯ ಪ್ರಶ್ನೆಗಳನ್ಸುತ್ತೆ. ಯಾರೇ ಕ್ಯಾಂಡಿಡೇಟ್ ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಒಟ್ಟಾಗಿ ಬಂದರೆ ಮಾತ್ರ ಕಾಂಗ್ರೆಸ್ಗೊಂದು ಅವಕಾಶ ಉಂಟು. ಒಟ್ಟಾಗಿ ಬರದೇ ಹೋದರೆ ಕಾಂಗ್ರೆಸ್ನ ಅವಕಾಶ ಕಡಿಮೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಮೇನಿಯಾ 370 ವಿಧಿ ರದ್ದಾದ ಮೇಲೆ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಭೇಟಿ ಕೊಟ್ಟರು. ಒಂದು ಅದ್ದೂರಿ ವೆಲ್ಕಮ್ ಸಿಕ್ತು. 6,400 ಕೋಟಿ ಯೋಜನೆಗೆ ಚಾಲನೆ ಕೊಟ್ಟರು. ಶ್ರೀನಗರದ ಭಕ್ಷಿ ಕ್ರೀಡಾಂಗಣದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ವಿಕಸಿತ ಭಾರತ, ವಿಕಸಿತ ಜಮ್ಮು ಕಾಶ್ಮೀರ ಕಾರ್ಯಕ್ರಮ. ಕೃಷಿ ಆರ್ಥಿಕತೆ ಉತ್ತೇಜಿಸುವ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಯಿತು.
ಶ್ರೀನಗರದ ಮೋದಿ ರ್ಯಾಲಿಗೆ ಜನಸಾಗರ ಹರಿದು ಬಂತು. 10 ವರ್ಷದಲ್ಲಿ ಕಣಿವೆ ರಾಜ್ಯದಲ್ಲಿ ಬದಲಾವಣೆಯ ದೃಶ್ಯಗಳನ್ನು ನಾವೆಲ್ಲರೂ ಕಾಣಬಹುದು. ಅಂದು ಗೋ ಬ್ಯಾಕ್ ಮೋದಿ ಅನ್ನೋ ಘೋಷಣೆಯನ್ನ ಕೇಳಿದ್ವಿ. ಈಗ ಸಲಾಂ ಮೋದಿಜಿ ಅಂತ ಟ್ವಿಟರ್ನಲ್ಲಿ ಸ್ವಾಗತ ಕೋರಿದ್ದಾರೆ. ಹಾಗಾದ್ರೆ ಮೋದಿ ಏನ್ ಹೇಳಿದ್ರು ಕಾಶ್ಮೀರದಲ್ಲಿ ಕೇಳಿ. 2014 के बाद जब भी आया मैंने यही कहा, मैं ये मेहनत आपका दिल जीतने के लिए कर रहा हूं. आपका दिल मैं जीत पाया हूं और ज्यादा जीतने की कोशिश मेरी जारी रहेगी. और ये मोदी की गारंटी है. मैं हूं मोदी का परिवार. मैंने जम्मू कश्मीर को भी हमेशा अपना परिवार माना है. परिवार के लोग दिल में रहते हैं, मन में रहते हैं. इसलिए कश्मीरियों के दिल में भी यही है कि मैं हूं मोदी का परिवार. ಪ್ರಶಾಂತ್, ಕಳೆದ ಕೆಲವು ವರ್ಷಗಳಲ್ಲಿ ಕಾಶ್ಮೀರಕ್ಕೆ ಹೋದ ಜನ ಹೇಳೋದು ಕೂಡ ಬಹಳಷ್ಟು ಬದಲಾವಣೆಗಳಾಗಿವೆ ಅಂತ. ಅಲ್ಲಿನ ಕಾಶ್ಮೀರಿ ಜನರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. 370 ರದ್ದತಿ ಆದಮೇಲೆ ಪ್ರಧಾನಿ ಹೋಗಿರೋದು. 370ನೇ ವಿಧಿ ರದ್ದತಿ 2019ರಲ್ಲಿ ಆದ ನಂತರ ಮೊದಲ ಭೇಟಿ ಕಾಶ್ಮೀರ ಭಾಗಕ್ಕೆ. ನಿಶ್ಚಿತವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ ಅಂತಕ್ಕಂಥದ್ದು ಅಲ್ಲಿಂದ ಬರುತ್ತಾ ಇರುವ ವರದಿಗಳು ಹೇಳ್ತಾ ಇವೆ. ಶೈಲಾ ರಶೀದ್ರಂಥ ಮೋದಿಯ ಕಟುವಾದ ವಿರೋಧಿಗಳು ಇಂಟ್ರ್ಯೂ ಕೊಟ್ಟು ಹೇಳ್ತಾ ಇದ್ದಾರೆ, ಇಲ್ಲ 370 ರದ್ದತಿಯ ನಂತರ ಕಲ್ಲು ತೂರಾಟ ಸ್ಟಾಪ್ ಆಗಿದೆ, ದಿನ ಹರ್ತಾಳಗಳು ಬಂದಾಗಿವೆ, ಟೂರಿಸಮ್ ಆ್ಯಸ್ ಇಟ್ ಈಸ್ ಪಿಕಪ್ಪನ್ನು ತೆಗೆದುಕೊಳ್ತಾ ಇದೆ, ಅಭಿವೃದ್ಧಿಯ ಯೋಜನೆಗಳು ಬರ್ತಾ ಇವೆ ಅಂತಕ್ಕಂಥ ಒಂದು ಕಾಲ ಇತ್ತು. ಭಾರತದ ಪ್ರಧಾನಮಂತ್ರಿ ಶ್ರೀನಗರಕ್ಕೆ ಹೋಗೋದಾದರೆ ಟೆನ್ಷನ್ ಇರ್ತಾ ಇತ್ತು. ಮತ್ತು ನೋಡಿ, ನೀವು ಡೌನ್ ಟೌನ್ ಶ್ರೀನಗರಕ್ಕೆ ಹೋದರೆ ಗೋ ಬ್ಯಾಕ್ ಇಂಡಿಯನ್ ಡಾಗ್ಸ್ ಅನ್ನುವ ರೀತಿಯಲ್ಲಿ ಘೋಷಣೆಗಳನ್ನು, ಗೋಡೆ ಬರಹಗಳನ್ನು ಬರೀಲಾಗ್ತಾಯಿತ್ತು. ಕಾಶ್ಮೀರನ್ನು 370 ವಿಧಿ ರದ್ದತಿ ನಂತರ ನಿರೀಕ್ಷೆ ಏನು? ಮೇನ್ ಸ್ಟ್ರೀಮ್ ಜೊತೆಗೆ ಕಾಶ್ಮೀರಿಗರು ಕೂಡ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದು. ಅದು ಪ್ರಾಯಶಃ ಈಗ ಸೆಪ್ಟೆಂಬರ್ನಲ್ಲಿ ಚುನಾವಣೆಗಳಿವೆ, ಆ ಚುನಾವಣೆಗಳು ದರ್ಶಿಸ್ತವೆ ಏನಾಗಿದೆ, ಒಳಗಡೆ ಏನು ಭಾವನೆ ಇದೆ ಅಂತಕ್ಕಂಥದ್ದು. ಬಟ್ ಮೇಲ್ನೋಟಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಆಗ್ತಾ ಇವೆ ಅನ್ನೋದು ಅರ್ಥ ಆಗ್ತಾ ಇದೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.